ಹಾಯ್ ಫ್ರೆಂಡ್ಸ್, ತುಂಬ ಜನಕ್ಕೆ ಪ್ರೆಗ್ನೆನ್ಸಿ ಟೆಸ್ಟ್ನ ಯಾವಾಗ ಮಾಡ್ಕೋಬೇಕು, ಯಾವ ದಿನದಲ್ಲಿ ನಾವು ಅದನ್ನು ಮಾಡಬೇಕು ಅಂತ ಕನ್ಫ್ಯೂಷನ್ನಲ್ಲಿ ಇರ್ತೀರ. ಸೊ ಕೆಲವರು ಅದನ್ನು ಕೇಳಿದ್ರು ಕೂಡ, ಅದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋದನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬೇಬಿ ಬ್ಲೂಮ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ವಿಡಿಯೋ ನೋಡ್ತಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮಗೂ ಈ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಪ್ರೆಗ್ನೆನ್ಸಿ ಟೆಸ್ಟ್ನ ಯಾವಾಗ ನೀವು ಮಾಡಬೇಕು ಅಂದರೆ, ಮೊದಲನೇದಾಗಿ ನಿಮಗೆ ಚಿಕ್ಕದಾಗಿ ಸೈಕಲ್ ಬಗ್ಗೆ ನಾನು ಹೇಳ್ಬಿಡ್ತೀನಿ, ಪೀರಿಯಡ್ದು. ಸೊ ಯಾರಿಗೆಲ್ಲ 28 ಡೇಸ್ 30 ಡೇಸ್ ಸೈಕಲ್ಸ್ ಇರುತ್ತಲ್ವ, ಅವರು ನಿಮ್ಮ ಪೀರಿಯಡ್ ಮಿಸ್ ಆಗಿ 1 ವೀಕ್ ಆಗಬೇಕು ಫ್ರೆಂಡ್ಸ್. 1 ವೀಕ್ ಆಗೋವರೆಗೂ ನಿಮಗೆ HCG ಲೆವೆಲ್ಲು ನಿಮ್ಗೆ ಯೂರಿನಲ್ಲಿ ನೀವು ಟೆಸ್ಟ್ ಮಾಡಿದಾಗ ತೋರಿಸೋದಿಲ್ಲ. ಸೊ ಹಾಗಾಗಿ ರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ, ಓಕೆ 30 to 32 ಡೇಸ್ ಇರೋರಿಗೂ ಕೂಡ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಪೀರಿಯಡ್ ಮಿಸ್ ಆಗಿ 1 ವಾರ ಆದಮೇಲೆ ನೀವು ಚೆಕ್ ಮಾಡ್ಕೋಬೇಕು. ಆ್ಯಕ್ಚುಲಿ ಎಲ್ಲ ಕಡೆ ಹೇಳೋದೇನೆಂದರೆ 40 ಡೇಸ್ಗೆ ನೀವು ಚೆಕ್ ಮಾಡಬೇಕು ಅಂತ. ಸೊ ಈ ಥರ ಸೈಕಲ್ಸ್ ಯಾರಿಗಿರುತ್ತೆ ಅವರು ನೀವು 40 ಡೇಸಲ್ಲಿ ಚೆಕ್ ಮಾಡ್ಕೋಬೋದು. ಅಂದರೆ ನಿಮ್ಮ ಪೀರಿಯಡ್ ಮಿಸ್ ಆಗಿ 1 ವೀಕ್, ಒಂದು 7-8 ಡೇಸಲ್ಲೂ ಕೂಡ ಗೊತ್ತಾಗುತ್ತೆ. ಕೆಲವ್ರಿಗೆ ಅರ್ಲಿನೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಸೊ ಆ ಥರ ಕೂಡ ನೀವು ಮಾಡ್ಕೋಬಹುದು. ಬಟ್ 1 ವೀಕ್ ವೇಟ್ ಮಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ. ಇನ್ನೊಂದು ಟೆಸ್ಟ್ ಯಾವಾಗ ಮಾಡಬೇಕು ಅಂದರೆ, ಯೂರಿನ್ ಟೆಸ್ಟ್ನ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಯೂರಿನ್ ಏನು ಪಾಸ್ ಮಾಡ್ತೀರಲ್ವ, ಸೊ ಅವಾಗೇ ನೀವು ಟೆಸ್ಟ್ ಮಾಡಿದ್ರೆ ಅಂದರೆ ನಿಮಗೆ ರಿಸಲ್ಟ್ ಬೇಗನೆ ಸಿಗುತ್ತೆ. ಸೊ ಈ ರಿಸಲ್ಟ್ ನೀವು ಅದನ್ನು ಪ್ರೆಗ್ನೆನ್ಸಿ ಕಿಟ್ಟು ತುಂಬ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ತೊಗೊಂಡು ನೀವು ಚೆಕ್ ಮಾಡ್ತಾ ಇದ್ರೆ ಅಂದರೆ ಅದರಲ್ಲಿ ಒಂದು 2-3 ಡ್ರಾಪ್ಸ್ ಹಾಕಿರ್ತೀರ. ಸೊ ಅದರಲ್ಲಿ 2 ಕೂಡ ಪಿಂಕ್ ಲೈನ್ ಬಂತು ಅಂದರೆ ನಿಮಗೆ ಕನ್ಫರ್ಮೇಷನ್ ಇರುತ್ತೆ. ಸೊ ಅದರಲ್ಲಿ ಏನಾದರೂ ಒಂದು ಫೇಡ್ ಲೈನು, ಒಂದು ಡಾರ್ಕ್ ಲೈನ್ ಬಂದಿದೆ ಅಂದರೆ ಇನ್ನೂ ನೆಕ್ಸ್ಟ್ ನೀವು 1 ವೀಕ್ ಬಿಟ್ಟು ಚೆಕ್ ಮಾಡಬೇಕು ಅಂತ, ಯಾಕಂದರೆ ಅಲ್ಲಿ ಇನ್ನೂ ಪ್ರೊಸೆಸಿಂಗ್ ನಡೀತಾ ಇರುತ್ತೆ ಅಂತ. ಸೊ ಫ್ರೆಂಡ್ಸ್, ಇದರಲ್ಲಿ ಏನಾಗಿರುತ್ತೆ ಅಂದರೆ, ಕೆಲವು ಸತಿ ಫೇಡ್ ಲೈನ್ ಬಂದಿರುತ್ತಲ್ವ, ಅದು ನೆಕ್ಸ್ಟ್ ನೀವು ಚೆಕ್ ಮಾಡಿದಾಗ ಬರೋದೇ ಇಲ್ಲ. ಸೊ ಹಾಗಾಗಿ ಏನಂದರೆ, ಕೆಲವರಿಗೆ ಇನ್ನೂ ಅದು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿರಲ್ಲ ಕೆಲವು ಸರ್ತಿ. ಸೊ ಇವಾಗ ಈ ಥರ ಎಲ್ಲ ತುಂಬಾ ಆಗ್ತಾ ಇದೆ ಫ್ರೆಂಡ್ಸ್, ಯಾಕಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ. ಸೊ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನೀವು ಆದಷ್ಟು ಒಂದು 7 ಡೇಸ್ 8 ಡೇಸ್ ಅಥವಾ 10 ಡೇಸ್ ಬಿಟ್ಟು ನೀವು ಚೆಕ್ ಮಾಡಿದ್ರೆ ಇನ್ನೂ ಬೆಟರ್ ಅಂತ ಹೇಳ್ತೀನಿ. ಹಾಗಂತ ಫೇಡ್ ಲೈನ್ ಬಂದಿದೆ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಚಾನ್ಸಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಾನು ನಿಮಗೆ ಕೊಡೋ ಸಜೆಷನ್ ಏನಂದರೆ, ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ಇದನ್ನು ಲೆಂದಿ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ನನ್ನ ಕೆಲವೊಂದು ಸಜೆಷನ್ ಏನಂದರೆ, ನಿಮಗೆ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ಸೊ ಇವಾಗ ಕೆಲವ್ರಿಗೆ ಮದುವೆ ಆದ ತಕ್ಷಣವೇ ಮಗು ಆಗಿರುತ್ತೆ. ಸೊ ಅವ್ರಿಗೆ ತುಂಬಾ ಬೇಗನೆ ಮಗು ಆಗಿಬಿಟ್ಟಿರುತ್ತೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಕೆಲವ್ರು ಮದುವೆ ಆಗಿ 2 ಇಯರ್ಸ್ ಎಲ್ಲ ಆದರೂ ಕೂಡ ಆಗಿರೋದಿಲ್ಲ, ಸಫರ್ ಮಾಡ್ತಿರ್ತೀರ ಅಂದರೆ ನನ್ನ ಸಜೆಷನ್ ಅವ್ರಿಗೆ ಬಂದುಬಿಟ್ಟು ಏನಂದರೆ, ಮೊದಲನೇದಾಗಿ ಒಂದು ಲೇಟ್ ಮದುವೆ ಆಗಿರುತ್ತೆ, ಅದಕ್ಕೋಸ್ಕರ ಏನು ಮಾಡಿ, ಬೇಗನೆ ನೀವು ಹಾಸ್ಪಿಟಲಲ್ಲಿ ಚೆಕಪ್ ಮಾಡಿಸ್ಕೊಂಡು ಬಿಫೋರ್ 3 ಮಂತ್ಸು ಅಥವಾ ನೀವು ಪ್ಲ್ಯಾನಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಆವಾಗಿಂದನೇ ಹೆಲ್ತ್ ಚೆಕಪ್ ಮಾಡ್ಕೊಂಡ್ಬಿಟ್ಟು ಏನು ಸಪ್ಲಿಮೆಂಟ್ಸ್ ತೊಗೋಬೇಕು ಅದನ್ನು ತೊಗೊಂಡ್ಬಿಡಿ. ಯಾಕಂದರೆ ಡಿಲೇ ಮಾಡೋದ್ರಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬಟ್ ನನ್ನ ಸಜೆಷನ್ ಏನಂದರೆ, ನೀವು ಮದುವೆ ಆಗಿ 1 ಇಯರ್ 1.5 ಇಯರ್ ವೇಟ್ ಮಾಡಬಹುದು. ಸಡನ್ಲಿ ಕೂಡ ನೀವು ಹಾಸ್ಪಿಟಲ್ಗೆ ಹೋಗಿ ಅಂತ ನಾನು ಹೇಳಲ್ಲ. 1.5-2 ಇಯರ್ಸ್ ಮೀರ್ತಂದರೆ ನೀವು ದಯವಿಟ್ಟು ಚೆಕ್ ಮಾಡಿಸ್ಕೊಳೋದು ಬೆಟರ್ ಅಂತ ನಾನು ಹೇಳ್ತೀನಿ. ಸೊ ಅಲ್ಲಿ ಹೆಲ್ತ್ ಚೆಕಪ್ ಎಲ್ಲ ಆಗಿ ನಿಮಗೆ ಕೊಟ್ಬಿಡ್ತಾರೆ ಫ್ರೆಂಡ್ಸ್. ಪ್ರತಿ ಸರ್ತಿ ಹೋಗಿ ಎಲ್ಲೋ ಒಂದು ಕಡೆ ದುಡ್ಡನ್ನ ನಾವು ಇನ್ವೆಸ್ಟ್ ಮಾಡಿ ಎಲ್ಲೆಲ್ಲೋ ಇದನ್ನು ಮಾಡ್ಕೊಳಕ್ಕಿಂತ ಒಂದು ಒಳ್ಳೆ ಕಡೆ ಹಾಸ್ಪಿಟಲಲ್ಲಿ ತೋರಿಸಿ ನೀವು ಬೇಗನೆ ನಿಮ್ಮ ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ. ಬೆಟರ್ ಇಬ್ರದ್ದು ಚೆಕಪ್ ಮಾಡಿಕೊಂಡು ನೀವು ಏನು ಪ್ರಾಬ್ಲಮ್ ಇರಲ್ಲ, ಬಟ್ ಕೆಲವೊಂದು ಸಜೆಷನ್ಸ್ನ ಕೊಡ್ತಾರೆ ಏನಾಗಿರುತ್ತೆ. ಸೊ ಕೆಲವ್ರಿಗೆ ಹೆಂಗಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, 40 ಡೇಸ್ಗೊಂದ್ಸತಿ 45 ಡೇಸ್ಗೊಂದ್ಸತಿ ಎಲ್ಲ ಇರುತ್ತೆ. ಸೊ ಆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋದನ್ನೆಲ್ಲ ನೀವು ರೆಗ್ಯುಲರ್ ಮಾಡ್ಕೊಳ್ಳಿ. ಎಷ್ಟೊಂದು ಸರ್ತಿ ಫ್ರೆಂಡ್ಸ್ ನಮ್ಮಲ್ಲೇ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ನಾವು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೋಡೋದಿಲ್ಲ. ಬಟ್ ಏನಂದರೆ ನಮಗೆ ತಿಂಗಳ ಪೀರಿಯಡ್ಸ್ ಆಗ್ತಾ ಇದೆ, ನಾವು ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದಷ್ಟೇ ತಲೆಯಲ್ಲಿರುತ್ತೆ. ಸೊ ನನ್ನ ಸಜೆಷನ್ ಇದೆ, ಮೊದಲು ನೀವು ಹಾಸ್ಪಿಟಲಲ್ಲಿ ಚೆಕಪ್ ಮಾಡಿಸ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ ಅದರಿಂದ, ಓಕೆನಾ. ಅದು ಏನಿದ್ರು ಇಬ್ಬರು ಕಪಲ್ಸ್ ನಡುವೆ ಇರುವಂತಹ ಸೀಕ್ರೆಟ್ಸ್ ಅಲ್ವಾ. ಸೊ ನೀವು ಅಲ್ಲಿ ಚೆಕಪ್ ಮಾಡಿಸ್ಕೊಂಡಿ ಅಂದರೆ ನಿಮ್ಮ ಡಾಕ್ಟ್ರ್ ಎಲ್ಲದನ್ನು ಡೀಟೇಲಾಗಿ ಹೇಳಿಬಿಡ್ತಾರೆ, ಏನು ಪ್ರಾಬ್ಲಮ್ ಇದೆ, ಏನಕ್ಕೋಸ್ಕರ ನಿಮ್ಗೆ ಇಷ್ಟು ದಿವಸ ಆದರೂ ಡಿಲೇ ಆಗಿದೆ ಅಂತೆಲ್ಲ ಹೇಳ್ತಾರೆ. ಸೊ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇಳ್ತೀನಿ, ನಿಮ್ಮ ಮನಿ ಕೂಡ ಸೇವ್ ಆಗುತ್ತೆ.
ಒಂದು ಡಾಕ್ಟ್ರು ಏನು ಹೇಳಿರ್ತಾರೆ ಅದನ್ನು ನೀವು ಫಾಲೋ ಮಾಡಿಕೊಂಡು ಹೋಗ್ಬೋದು. ಓಕೆನಾ? ಯಾರೋ ಹೇಳಿದ್ರು ಅಂತ ಮದುವೆ ಆದ ತಕ್ಷಣವೇ ಕೂಡ ನೀವು ಡಾಕ್ಟ್ರ್ ಹತ್ರ ಹೋಗೋದು ತಪ್ಪೇ. ಸೊ 1 to 1.5 ಇಯರ್ ಬಿಟ್ಬಿಟ್ಟು ನೀವು ಆಮೇಲೆ ಇದನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನೊಂದೇನೆಂದರೆ ತುಂಬ ಲೇಟಾಗಿ ಮದುವೆ ಆಗಿದ್ದೀರಾ, ಆಲ್ರೆಡಿ 29, 30 ಆಗಿದೆ ಅಂದರೆ ನೀವು 1 ಇಯರ್ ವೆಯ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗೋದು ಬೆಟರ್. ಓಕೆನಾ? ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ಮಾಡ್ಕೋಬೇಕು ಅಂತೆಲ್ಲ ನೋಡಿದ್ರೆ ಅಲ್ವಾ. ಸೊ ಅರ್ಲಿ ಮಾರ್ನಿಂಗ್ ಚೆಕ್ ಮಾಡ್ಕೊಳ್ಳಿ, ವೇಟ್ ಮಾಡಿ, ಖಂಡಿತ ಆಗುತ್ತೆ. ಸೊ ಪ್ಲ್ಯಾನಿಂಗ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಏನೆಲ್ಲ ಸಿಮ್ಟಮ್ಸ್ ಇರುತ್ತೆ, ಅರ್ಲಿ ಸಿಮ್ಟಮ್ಸ್ ಅಂತ ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಅದೇನಾದರೂ ಬೇಕಿತ್ತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಟಿಪ್ಸ್ ಬೇಕಂದರೆ ವರ್ಷಾ ಬೇಬಿ ಬ್ಲೂಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ನೀವು ಯಾವ ಮಂತಲ್ಲಿ ಇದ್ದೀರಾ ಅಥವಾ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ಏನೇ ಇದ್ದರೂ ಕೇಳಿ, ನಾನು ಅದಕ್ಕೆ ಆನ್ಸರ್ ಕೂಡ ನಿಮಗೆ ವೀಡಿಯೋಸಲ್ಲಿ ಮುಖಾಂತರ ತಿಳಿಸ್ತೀನಿ ಅಥವಾ ಕಮೆಂಟಲ್ಲೇ ಕೂಡ ನಿಮಗೂ ನಾನು ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.